ಮಾಡ್ಬೇಕಲ್ವಾ, ಅದಕ್ಕೆ ಹಿಂಗ್ ಹುಡುಕಿದ್ರಿ? ಕನ್ಸ್ಟ್ರಕ್ಷನ್ ಕಂಪನಿ ಹುಡ್ಕೊಂಡು ನಮ್ಮ ತುಂಬಾ ಜನ ನೋಡ್ತಾ ಇರ್ತಾರೆ. ನಾವು ಒಂದು ಇಂಥ ಸಿಚುವೇಶನ್ ಎಷ್ಟೋ ಜನ ಇರ್ಬೋದು. ಈ ಸಮಯದಲ್ಲಿ ಕನ್ಸ್ಟ್ರಕ್ಷನ್ ಕಂಪನಿ ಹುಡ್ಕೋಕ್ ಹೇಗ್ ನೀವು? ಅದೇ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ನಮ್ದು ಪ್ಲಾನಿಂಗ್ ಸರ್. ಈಗ ನಮ್ಗೆ ಅಮೌಂಟ್ ಎಲ್ಲಿಂದ ಬರುತ್ತೆ, ಯಾವಾಗ ಬರುತ್ತೆ, ಯಾವ ಸ್ಟೇಜ್ ಅಲ್ಲಿ ಬರುತ್ತೆ, ಅದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ನಾಲೆಜ್ ಉಂಟು. ಸ್ವಲ್ಪ ಬ್ಯಾಂಕ್ ಲೋನ್ಗೆ ಅಂತ ಹೋದಾಗ ಅವರು ಇಮಿಡಿಯೇಟ್ ಆಗಿ ಮಾಡಲ್ಲ, ಸ್ಟೇಜ್ ಫಂಡ್ ಮಾಡ್ತಾರೆ. ಇದಕ್ಕೆ ಮ್ಯಾಚ್ ಮಾಡೋ ತರ ನಮ್ಗೆ ಕನ್ಸ್ಟ್ರಕ್ಷನ್ ಆಗಬೇಕು. ನಾನು ಇಲ್ಲ RCCನೇ ಅಂತಲ್ಲ, ಕೆಲವೊಂದು ನಾನು ವಿಚಾರಿಸಿದೆ, ಆನ್ಲೈನ್ ಅಲ್ಲಿ ವಿಚಾರಿಸಿದೆ, ಮತ್ತೆ ಇಲ್ಲಿ ಲೋಕಲ್ ಮೇಸ್ತ್ರಿಗಳು ಆನ್ಲೈನ್ ಆಫ್ಲೈನ್ ಎರಡು ಹೋದ್ರೆ ಅವರು ಪರ್ಸನಲ್ ಆಗಿ ಅವ್ರಿಗೆ ಮೀಟ್ ಮಾಡಿ ಅವ್ರ ಹತ್ರ ಕೊಟೇಶನ್ ಯಾವ್ಯಾವ ತರ ಇರುತ್ತೆ, ಯಾವ ತರ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಮತ್ತೆ ಯಾವ ಸ್ಟೇಜ್ ಅಲ್ಲಿ ನಾನು ಪೇಮೆಂಟ್ ಮಾಡ್ಬೇಕು, ಪೇಮೆಂಟ್ ಪ್ರೊಸೆಸ್ ಸ್ಲ್ಯಾಬ್ಸ್ ಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟ್. ಇನಿಷಿಯಲ್ ಎಷ್ಟು ಮಾಡ್ಬೇಕು, ಕಂಪ್ಲೀಟ್ ಎಷ್ಟು ಪರ್ಸೆಂಟ್ ಕಂಪ್ಲೀಟ್ ಆದ್ಮೇಲೆ ಯಾವ ಸ್ಟೇಜ್ ಅಲ್ಲಿ ಪೇಮೆಂಟ್ ಮಾಡ್ಬೇಕು, ಇದ್ರ ಬಗ್ಗೆ ಎಲ್ಲ ನಾನು ಸ್ವಲ್ಪ ಸ್ಟಡಿ ಮಾಡಿದೆ. ಬಟ್ ಅದರಲ್ಲಿ ಕೆಲವೊಬ್ರು ಮ್ಯಾಚ್ ಆದ್ರು, ಕೆಲವೊಬ್ರು ಮ್ಯಾಚ್ ಆಗಿರೋದು ನಮ್ಮ ಟೈಮ್ ಸಿಗ್ಲಿಲ್ಲ. ಆಮೇಲೆ RCC ನ ಫೈನಲೈಸ್ ಮಾಡೋದಕ್ಕೆ ಕಾರಣ ಏನಿದೆ? ಸೇಮ್ ಹೇಳೋಣ, ಆನ್ಲೈನ್ ಆಫ್ಲೈನ್ ಎರಡರಲ್ಲೂ ಸರ್ಚ್ ಮಾಡ್ತಾ ಇದ್ದಾರೆ, ಜಾಸ್ತಿ ರಿವ್ಯೂಸ್ ಇದ್ದಿದ್ದು ಹಂಗಾಗಿ RCC ಕೆಲವೊಂದೆಲ್ಲ ಕೊಟೇಶನ್ಸ್ ಎಲ್ಲ ತಗೊಂಡೆ. ಆಮೇಲೆ ಅದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಲ್ ಮಾಡಿದೆ. ಚಂದನ್ ಅವರು ಕಾಂಟ್ಯಾಕ್ಟ್ ಸಿಕ್ಕರು, ಒಂದಿನ ಆಫೀಸ್ ಹೋಗಿ ಮೀಟ್ ಮಾಡಿದೆ, ಇಬ್ರು ಹೋಗಿದ್ದು. ಬಂದಿದ್ರ? ಹೇಗಿದ್ರು ಆಫೀಸ್ ಅಲ್ಲೆಲ್ಲ? ಚೆನ್ನಾಗಿ ಮಾತಾಡ್ತಾರೆ. ಫಿಕ್ಸ್ ಐಟ್ರಿ ಮಾಡ್ಕೊಡಲ್ಲ ಅಂತ ಇಲ್ಲ ಇಲ್ಲ ಏನಿಲ್ಲ, ಕಾನ್ಫಿಡೆನ್ಸ್ ತುಂಬಿದೆ. ಈ ತರ ಮಾಡ್ಬೋದು, ಈ ಸೈಟ್ ಅಲ್ಲಿ ಈ ತರ ಮಾಡ್ಬೋದು. ಎಷ್ಟು ತರ ಪ್ಲಾನಿಂಗ್ ಚೇಂಜ್ ಮಾಡಿದ್ರು ಏನು ಬೇಜಾರ್ ತಿಳ್ಕೊಳ್ದೆ ಮತ್ತೆ ಪ್ಲಾನಿಂಗ್ ತುಂಬಾ ಸಲ ಪ್ಲಾನಿಂಗ್ ಚೇಂಜ್ ಮಾಡ್ತಿದೀವಿ, ಹಾಗೆಲ್ಲ ಮಾಡ್ಕೊಟ್ಟಿದ್ದಾರೆ. ವಾಟ್ ಅಬೌಟ್ ಅಮೌಂಟ್ಸ್? ಎಲ್ಲ ಅಮೌಂಟ್ ಒಂದಷ್ಟು ಕೊಡ್ಬೇಕು, ಆ ತರ ಪ್ರೆಸರ್ಸ್ ಅದು ನಿಮ್ಗೆ ಬೇಕಾದಂಗೆ? ನಾನು ಈ ವಿಷಯದಲ್ಲಿ ಬಹಳ ಕ್ಲಿಯರ್ ಆಗಿ ಸ್ಟಾರ್ಟಿಂಗ್ ಅಲ್ಲೇ ಕೇಳಿದೆ. ನಾನು ಲೋನ್ ಹೋಗ್ತಾ ಇದ್ದೀನಿ, ನಮ್ಗೆ ಸ್ಟೇಜ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಲೋನ್ ಸೊ ನಾನ್ ಪೇಮೆಂಟ್ ಮಾಡೋದು ನಿಮ್ದು ಇಷ್ಟು ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ನಾನು ಪೇಮೆಂಟ್. ಆಮೇಲೆ ನೀವು ಇಮಿಡಿಯೇಟ್ ಆಗಿ ಅಮೌಂಟ್ ಕೇಳಿದ್ರೆ ಅದು ನನ್ ಕಷ್ಟ ಆಗುತ್ತೆ. ನಿಮ್ ಪ್ರೋಸೆಸ್ ಯಾವ ತರ ಇದೆ ಅಂತ ನಾನು ಅವ್ರಿಗೆ ಕೇಳಿದೆ. ಅವ್ರು ಹೇಳಿದ್ರು ನಾವು ಹೆಲ್ಪ್ ಮಾಡ್ತೀವಿ ಸರ್ ಈ ವಿಷಯದಲ್ಲಿ. ಈ ವಿಷಯದಲ್ಲಿ ತುಂಬಾ ಹೆಲ್ಪ್ ಮಾಡೋದು. ಆ ಸ್ಟೇಜ್ ಕಂಪ್ಲೀಟ್ ಆಗಿ ನಾನ್ ಪೇಮೆಂಟ್ ಮಾಡೋದು ಲೇಟ್ ಆದ್ರೂ ಕೂಡ ಕೆಲಸ ನಿಲ್ಸಲಿಲ್ಲ. ಕೆಲಸ ಸಪೋರ್ಟ್ ಮಾಡಿದ್ರು. ಮಿಸಸ್ ಹೆಂಗ್ ಸಪೋರ್ಟ್ ಆಯ್ತು ಹಂಗೆ ಈ ಕಡೆ ಸಪೋರ್ಟ್ ಮಾಡಿ. ಓಕೆ ಸರ್, ಇವಾಗ ಫೈನಲ್ ಆಗಿ ಬರೋದು ವರ್ಕರ್ಸ್ ಗಳು. ಸೈಟ್ ಇನ್ಚಾರ್ಜ್ ಯಾರಿದ್ರು, ಅವ್ರ ಜೊತೆ ನಿಮ್ ಕಮ್ಯುನಿಕೇಶನ್ ಯಾವ ತರ? ಇಲ್ಲಿ ಯಾರಿದ್ರು ಸರ್ ನಿಮ್ ಜೊತೆ? ಸ್ಟಾರ್ಟಿಂಗ್ ಅಲ್ಲಿ ಇವರು ದೀಕ್ಷಿತ್ ಅಂತ ಇದ್ರು. ಇದು ಸೈಟ್ ಬಂದೆಲ್ಲ ಮೆಜರ್ಮೆಂಟ್ ಎಲ್ಲ ಹಾಕಿ ಮಾರ್ಕಿಂಗ್ ಎಲ್ಲ ಮಾಡಿದವರು. ಅದಾದ್ಮೇಲೆ ಒಬ್ರು ರಕ್ಷಿತ್ ಅಂತ ಸೈಟ್ ಇಂಜಿನಿಯರ್ ಇದ್ರು. ಅವ್ರು ಜಾಸ್ತಿ 1 ಮಂತ್ 2 ಮಂತ್ ಇದ್ರು ಫೈನಲ್ ಆಗಿ. ಆಮೇಲೆ ಇವರು ಪುನೀತ್ ಅವ್ರು. ಪುನೀತ್ ಸರ್ ನಿಮ್ ಜೊತೆ ಬನ್ನಿ ಸರ್. ಬನ್ನಿ ಸರ್. ಇವ್ರ ಜೊತೆ ಹೇಗೆ ಕಮ್ಯುನಿಕೇಶನ್ ಯಾವ ತರ ಸರ್? ನಮ್ಗೆ ಸಿವಿಲ್ ಕೆಲಸ ನಮ್ಗೆ ಏನು ಗೊತ್ತಿಲ್ಲ, ಕಂಪ್ಲೀಟ್ 0. ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಫಾರ್ಮಸಿ ಬಗ್ಗೆ ಯಾಕಂದ್ರೆ ನಾವು ರೆಗ್ಯುಲರ್ ಕೆಲಸ ಮಾಡೋದ್ರ ಬಗ್ಗೆ ನಮ್ಗೆ ಸಿವಿಲ್ ನಮ್ಗೆ ಏನು ಗೊತ್ತಿಲ್ಲ. ಏನಂದ್ರೆ ನಾವು ಬೇರೆ ಬಿಲ್ಡಿಂಗ್ ಹೋಗಿ ಅಲ್ಲಿ ನೋಡೋದು, ಇಲ್ಲಿ ಬಂದ್ ಮಾಡ್ಸೋದು. ಇವತ್ತಿನವರೆಗೂ ಸರ್ ನಾನು ಒಂದು ಬಿಲ್ಡಿಂಗ್ ನೋಡಿ ಎಲ್ಲೂ ನೋಡಿಲ್ಲ. ಎಲ್ಲ ಪ್ರಕಾರ ಇಲ್ಲಿ ಮಾಡಿಸ್ಬೇಕು ಅಂತ ನಾನು ಯಾವತ್ತೂ ಹೋಗಿ. RCC ಅವರು ಎಷ್ಟೋ ಸಲ ರೆಫರ್ ಮಾಡಿದ್ರು, ಸರ್ ನಂದೇ ಈ ಕೆಲಸ ನಡೀತಾ ಇದೆ ಕೇಳಿ, ಒಂದಿನ ಹೋಗಿಲ್ಲ. ಪ್ರತಿ ಒಂದ್ ಸ್ಟೇಜ್ ಅಲ್ಲೂ ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು, ಅದು ರಾಡ್ಗಳು ಎಷ್ಟು MM ಹಾಕ್ಬೇಕು, ಅದ್ರದ್ದು ಲೋಡ್ ಹೆಂಗ್ ತಗೊಳುತ್ತೆ, ಅದು ಐಡಿಯಾ ಇಲ್ಲ. ಎಲ್ಲ ಇವರೇ ಎಕ್ಸ್ಪ್ಲೈನ್ ಮಾಡಿ ಗ್ರಾಫ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಿಮ್ಗೂ ಚೆನ್ನಾಗಿ ಹೇಳ್ತಿದ್ರೆ ಅಲ್ಲದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಹೌದು ಸರ್, ಹೌದು, ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎಲ್ಲಿದ್ರಿ ಮನೆ ಕಟ್ತಾರೆ? ತೊಂದ್ರೆ ಇಲ್ಲ ಹಂಗಾದ್ರೆ ಕಂಟಿನ್ಯೂಟಿ. ಸೊ ವರ್ಕರ್ ವೈಸ್ ಎಲ್ಲ ಚೆನ್ನಾಗಿದ್ದಾರೆ ಅಂಡ್ ಆನ್ ಟೈಮ್ ವರ್ಕ್ ಮಾಡ್ಕೊಟ್ರೆ.
ಇರೋರು ಮತ್ತೆ ಕಡಿಮೆ ಇರೋರು ಆರಾಮ್ ಮಾಡಿಸ್ಬೋದು ಅಂತ ಹೇಳ್ತೀರಾ. ಸೊ ರಿಜೆಕ್ಷನ್ ಅನ್ನೋದಿಲ್ಲ. ರೀಸನಬಲ್. ಮೇಡಮ್ ನೀವು ಕೊಡ್ಬೋದಾ ಆರ್ಸಿಸರ್ಗೆ? ಚೆನ್ನಾಗಿ ಮಾಡ್ತಾರೆ. ಓಕೆ ಸರ್, ಫೈನಲ್ ಆಗಿ ನಮ್ಮ ಆರ್ಸಿಸರ್ ತಮ್ಸ್ಕೊಟ್ಬಿಡ್ತೀರಾ? ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್ ಆರ್ಸಿಸರ್.